ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ವಿಷಯ ಬಂದು SSLC ಪರೀಕ್ಷೆ 1ರ ಫಲಿತಾಂಶ ಯಾವಾಗ ಬರುತ್ತೆ ಅಂತೇಳಿ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಮೇ 10ರಂದು ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆಗಳು ಅನ್ನುವಂಥದ್ದಿದೆ ಸರುತ್ತೆ ಅಂತ ಹೇಳಿ ಪರೀಕ್ಷಾ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಈಗಾಗಲೇ 2750 ಪರೀಕ್ಷಾ ಕೇಂದ್ರಗಳಲ್ಲಿ 8.6 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. ಸೊ ರಿಜಿಸ್ಟರ್ ಮಾಡಿದರು. ಅದರಲ್ಲಿ 4.41 ಲಕ್ಷ ಬಾಲಕರಾದರೆ 4.28 ಲಕ್ಷ ಬಾಲಕಿಯರು ಸೇರಿರ್ತಾರೆ. ಅದರ ಜೊತೆಗೆ 18,225 ಖಾಸಗಿ ವಿದ್ಯಾರ್ಥಿಗಳು ಸೇರಿ 41,375 ಎಕ್ಸಾಮ್ ಬರೆದಿದ್ದಂಥ ವಿದ್ಯಾರ್ಥಿಗಳು ಕೂಡ ಸೇರಿರ್ತಾರೆ. ಇವರೆಲ್ಲರ ಭವಿಷ್ಯ ಮೇ 10ರಂದು ನಿರ್ಧಾರ ಆಗಲಿದೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ನೀವು ಪರೀಕ್ಷೆಯ ಫಲಿತಾಂಶವನ್ನು ನೋಡಬೇಕು ಅಂತಂದರೆ SSLC ಒಂದು ರಿಜಿಸ್ಟರ್ ನಂಬರ್ ಅನ್ನುವಂಥದ್ದನ್ನ ಇಟ್ಕೊಂಡಿರಬೇಕು, ಅಥವಾ ರೋಲ್ ನಂಬರ್ ಆ ರಿಜಿಸ್ಟರ್ ನಂಬರ್ ಅಂತಾರೆ. ಸೊ ಅದನ್ನು ಇಟ್ಕೊಂಡು ನೀವು KARresults.nic.in ಅನ್ನುವಂಥ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ. ಸೊ ಅದನ್ನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಸೊ ಅಥವಾ ನೀವೇ KARresults.nic.in ಅನ್ನುವಂಥ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ. ಅಲ್ಲಿ ನಿಮ್ಮ SSLC ಪರೀಕ್ಷೆ ಫಲಿತಾಂಶ 1ರ ಒಂದು ಲಿಂಕ್ ಅನ್ನುವಂಥದ್ದು ಓಪನ್ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ ಅದು PUC ಇದೆ. ಸೊ ನಿಮ್ಮ ಒಂದು ರಿಸಲ್ಟ್ ಬಂದ ಮೇಲೆ ನಿಮ್ಮ ಒಂದು ಲಿಂಕ್ ಅನ್ನುವಂಥದ್ದು ಓಪನ್ ಮಾಡುತ್ತೆ. ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನುವಂಥದ್ದನ್ನ ಹಾಕಿ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಫಲಿತಾಂಶವನ್ನು ವೀಕ್ಷಿಸಬಹುದು. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇದೇ ರೀತಿ ಉತ್ತಮವಾದಂತಹ ವಿಚಾರಗಳಿಗಾಗಿ ನಮ್ಮ ಚಾನಲ್ನ ಭೇಟಿ ಮಾಡಿದರೆ ನೀವು ಮೊದಲನೇ ಬಾರಿಗೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೂ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.